ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕತ್ತೀನಿ ನೋಡ್ರಿ, ಒಬ್ಬರು ಸಿಸ್ಟರ್ ಫೋಟೋ ಹಾಕಿ ನನಗೆ ಈ ಥರ ಸ್ಟಿಚ್ ಮಾಡಿದ ಮೇಲೆ ಪ್ರಾಬ್ಲಮ್ ಬರತೈತಿ ಅಂತೇಳಿ ಅವರು ವಾಟ್ಸಪ್ ಒಳಗೆ ಕೇಳಿದ್ರು, ಎದಕ್ಕೆ ಬರುತ್ತಾ ಅಂತೇಳಿ. ಆ ಥರ ಪ್ರಾಬ್ಲಮ್ ಎದಕ್ಕೆ ಬರುತ್ತಾ ಅಂತಂದ್ರೆ, ನಾವಿಲ್ಲಿ ನೋಡ್ರಿ ಈ ಥರ ಬ್ಲೌಸ್ನ ರೆಡಿ ಮಾಡೋವಾಗ ನಾವಿಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಅಳತೆ ಮಾಡ್ಕೋತೀವಿ. ಮುಂದ್ಗಡೆ ಎಷ್ಟೈತಿ ಅಂತೇಳಿ ಇಲ್ಲಿಂದ ಇಲ್ಲಿಗೆ ನಾವು ಅಳತೆ ಮಾಡ್ಕೊತೀವಿ. ಇಲ್ಲಿ ಅಳತೆ ಮಾಡ್ಕೊಂಡಾಗ ಎಕ್ಸಾಂಪಲ್ಗೆ ಇದು 9 ಇಂಚು ಐತಿ ಅಂತ ಅಂದ್ಕೊಂಡ್ರೆ ನಾವು ಇದಕ್ಕಿಂತ 2 ಇಂಚು ಜಾಸ್ತಿ ತೊಗೋಬೇಕು. 2 ಇಂಚ್ ಅಂತ ಅಂದ್ರೆ ಇಲ್ಲಿ 9 ಇಂಚ್ ಐತಿ ಅಂತಂದ್ರೆ ನಾವು 11 ಇಂಚಿನ ಚೆಸ್ಟ್ ಮೆಜರ್ಮೆಂಟ್ ಅಂತೇಳಿ ನಾವು ಕನ್ಸಿಡರ್ನ ಮಾಡಬೇಕು. ಇಲ್ಲಾಂದರೆ ಏನಾಗ್ತೈತಿ, ನಾವು 9 ಇಂಚೆ ತೊಗೊಂಡ್ವಿ ಅಂತಂದ್ರೆ ಸ್ಟಿಚ್ ಮಾಡಿದಾಗ ನಮ್ಗೆ 2 ಇಂಚು ಕಡಿಮೆ ಬಂದುಬಿಡುತ್ತೆ. ಹಂಗಾಗಿ ನಮ್ಗೆ ಲಾಸ್ಟಲ್ಲಿ ಅಳತೆ ಮಾಡ್ತೀವಿ ನೋಡಿರಿ, ನಾವು ಹೊಲ್ದಿರೋ ಬ್ಲೌಸು ಮತ್ತು ನಾವೀಗ ಅವ್ರು ಅಳತೆ ಕೊಟ್ಟಿರೋ ಬ್ಲೌಸ್ನ ಎರಡನ್ನು ನಾವು ಕಂಪೇರ್ ಮಾಡಿ ನೋಡಿದಾಗ ಅಲ್ಲಿ ನಮ್ಗೆ ಚೆಸ್ಟ್ ಮೆಜರ್ಮೆಂಟು ಕಡಿಮೆ ಬಂದುಬಿಡುತ್ತೆ. ಫಸ್ಟ್ ನಾವು ಅದನ್ನು ನೋಡ್ಕೋಬೇಕು. ಮತ್ತು ಇಲ್ಲ ಅಂದರೆ ಏನು ಮಾಡ್ತೀವಿ ಅಂತಂದರೆ, ಇಲ್ಲಿ ಟಕ್ಸ್ ಪ್ಯಾಂಟ್ ಸ್ಟಿಚ್ ಮಾಡ್ತಿರ್ತೀವಿ ನೋಡಿ, ಇವು ತುಂಬ ಜಾಸ್ತಿ ಹಿಡಿದುಬಿಟ್ಟಿರ್ತೀವಿ ನಾವು. 2 ಸೈಡನ್ನು ಅಂದರೆ ಹಿಂದೆ ಮತ್ತು ಮುಂದ್ಗಡೆ 2 ಸೈಡನ್ನು ಫ್ರಂಟ್ ಮತ್ತು ಬ್ಯಾಕ್ ಏನು ಮಾಡಿಬಿಡ್ತೀವಿ ಅಂತಂದ್ರೆ 1 ಇಂಚ್ ಬದಲು ನಾವು ಜಾಸ್ತಿ ಬಟ್ಟೆನ ಸ್ಟಿಚ್ ಮಾಡ್ಕೊಂಬಿಡ್ತೀವಿ. ಅಲ್ಲಿ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ 1 ಇಂಚಷ್ಟು ಬಟ್ಟೆ ಕಡಿಮೆ ಬಂದುಬಿಡುತ್ತೆ. ಹಂಗಾಗಿ ಸ್ವಲ್ಪ ಸ್ಟಿಚ್ ಮಾಡುವಾಗ ನೋಡ್ಕೊಂಡು ಸ್ಟಿಚ್ ಮಾಡಿರಿ. ಮತ್ತು ಇಲ್ಲಿನೂ ಏನಾಗ್ತೈತೆ ಅಂತಂದ್ರೆ ಫೋಲ್ಡಿಂಗ್ನ ಕರೆಕ್ಟಾಗಿ ಮಾಡಬೇಕು ನಾವು. ಲಾಸ್ಟಲ್ಲಿ ಇಲ್ಲಿ ಉದ್ದ ಇರುತ್ತಲ್ಲ, ಈ ಥರ ಬ್ಲೌಸ್ ಉದ್ದ ಅಂತ ತೊಗೊತೀವಲ್ಲ, ಇವು ಫೋಲ್ಡಿಂಗ್ನ ಯಾವ ಥರ ಮಾಡಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸಪ್ರೇಟಾಗಿ ಒಂದು ವಿಡಿಯೋನ ಮಾಡಿದ್ದೀನಿ ನಾನು, ಬ್ಯಾಕ್ ಯಾವ ಥರ ರೆಡಿ ಮಾಡಬೇಕು ಅಂತೇಳಿ. ಯಾವ ಮೆಥಡ್ನ ಫಾಲೋ ಮಾಡಿರ್ತೀರಿ ನೀವು, ಅದ್ರ ಪ್ರಕಾರ ನೀವು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಾವು ಕಟಿಂಗ್ನ ಬೇರೆ ಥರ ಮಾಡಿರ್ತೀವಿ, ಸ್ಟಿಚಿಂಗಿಗೆ ಬೇರೆ ಥರ ನಾವು ಮೆಥಡ್ ಫಾಲೋ ಮಾಡ್ತೀವಿ ಅಂತಂದ್ರೆ ಮಿಸ್ಟೇಕ್ ಆಗ್ತೈತಿ. ಹಂಗಾಗಿ ಕರೆಕ್ಟಾಗಿ ಫಸ್ಟ್ ನೀವು ಯಾವ ಥರ ಕಟ್ಟಿಂಗ್ನ ಮಾಡ್ಕೊಂಡಿರ್ತೀರಿ ನೋಡ್ಕೊರಿ, ಅದೇ ರೀತಿಯೇ ನೀವು ಸ್ಟಿಚ್ನ ಮಾಡಿರಿ. ನಾವು ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದು ಎಷ್ಟಿರುತ್ತೆ ಅದಕ್ಕಿಂತ ನಾವು 2 ಇಂಚು ಜಾಸ್ತಿ ಇಟ್ಕೊಂಡು ನಾವು ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಆ ಪ್ರಾಬ್ಲಮ್ ಬರೋದೇ ಇಲ್ಲ, ನಮಗೆ ಬಟ್ಟೆ ಕಡಿಮೆ ಬೀಳೋದೇ ಇಲ್ಲ. ಒಂದು ಸರಿ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಕಟಿಂಗ್ನ ಮಾಡ್ಕೋರಿ. ಇಲ್ಲ ಅಂತಂದ್ರೆ ನಾವು ಇಲ್ಲಿ ಬಟ್ಟೆ ಏನಾದರೂ ಈ ಥರ ಟರ್ನ್ ಮಾಡಿ ನಾವು ಅಳತೆ ತೊಗೊಂಡಿದ್ವಿ ಅಂತಂದ್ರೆ ಇನ್ನೊಂದು ಏನು ಅಬ್ಸರ್ವ್ ಮಾಡ್ಕೋಬೇಕಂದ್ರೆ, ಇಲ್ಲಿ ನೋಡ್ರಿ ನಾನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ಹೊಲಿಗೆ ಹಾಕಿದಾರಲ್ಲ, ಇಷ್ಟು ಬಟ್ಟೆ ಇಲ್ಲಿ ಜಾಸ್ತಿನೇ ಐತಿ. ಜಾಸ್ತಿ ಅಂದರೆ ಎಷ್ಟೈತಿ ನೋಡ್ರಿ, 2 ಇಂಚ್ ಜಾಸ್ತಿ ಆಗುತ್ತಲ್ಲ, ಇದು ಇಷ್ಟೈತಿ. ಬಟ್ ಕೆಲವೊಬ್ರು ಏನು ಮಾಡಿರ್ತಾರೆ ಅಂದ್ರೆ ಇಷ್ಟು ಸ್ವಲ್ಪ ಅಂದರೆ ಇಷ್ಟು ಇಲ್ಲಿವರೆಗೆ ಲಾಸ್ಟ್ ಹೊಲಿಗೆ ಇರುತ್ತೆ ಅಂತ ಅನ್ಕೋರಿ. ಅವ್ರು ಅಳತೆ ಬ್ಲೌಸ್ ಕೊಟ್ಟಿದ್ದು ನಾವೇನು ಮಾಡಿಬಿಡ್ತೀವಿ ಅಂತಂದ್ರೆ ಅಷ್ಟನ್ನೇ ನಾವು ಚೆಸ್ಟ್ ಮೆಜರ್ಮೆಂಟ್ ಅಂತೇಳಿ ಕನ್ಸಿಡರ್ ಮಾಡಿ ತೊಗೊಂಡ್ಬಿಡ್ತೀವಿ. ಆ ಟೈಮ್ದಾಗ ಏನು ಮಾಡ್ಬೇಕು, ನಾವು ಸ್ವಲ್ಪ ಜಾಸ್ತಿ ಅಳತೆನ ತೊಗೋಬೇಕು. ಯಾಕಂದ್ರೆ ಅವರು ಲಾಸ್ಟ್ ಅಲ್ಲಿ ಹೊಲಿಗೆ ಲಾಸ್ಟ್ ಇರುವಂಥದ್ದು ಒಂದು ಅಳತೆ ಬ್ಲೌಸ್ ಕೊಟ್ಟಾರಂತಂದ್ರೆ ನಾವು ಅದಕ್ಕೆ ಇನ್ನೊಂಚೂರು ಆ್ಯಡ್ ಮಾಡಿ ತೊಗೋಬೇಕು. ಯಾಕಂದ್ರೆ ನಮಗಲ್ಲಿ ಏನು ಮಾಡಬೇಕು, ಸ್ಟಿಚ್ ಮಾಡಿದ್ಮೇಲೆ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಒಂದು 3 ಹೊಲಿಗೆ ಆದರೂ ಕೂಡಬೇಕು ಈ ಥರ ನೀಟಾಗಿ. ಹಂಗಾಗಿ ನಾವೇನು ಮಾಡಬೇಕು ಅಂತಂದರೆ 2 ಇಂಚು ಜಾಸ್ತಿನೇ ತೊಗೋಬೇಕು. ಈ ಥರ ತೊಗೊಂಡು ಸ್ಟಿಚ್ ಮಾಡಿದಾಗ ಕನ್ಫ್ಯೂಷನ್ ಆಗ್ತೈತಿ ಅಂತಂದ್ರೆ ತುಂಬ ಈಸಿ ಮೆಥಡ್ ಏನು ನಾವು ಅಳತೆ ತೊಗೊಳಕ್ಕಂತಂದ್ರೆ ಇಷ್ಟೇ ತೊಗೊಂಬಿಡ್ರಿ. ಕರೆಕ್ಟಾಗಿ ರೆಡಿ ಇರೋದು ನೋಡಿರಿ ಎಷ್ಟೈತಿ, ಇಲ್ಲ ಐತಲ್ಲ, ಇಷ್ಟು ರೆಡಿ ಇರೋದು ಎಷ್ಟೈತಿ ಅಷ್ಟೇ ತೊಗೊಂಬಿಡ್ರಿ. ಮೆಜರ್ಮೆಂಟ್ ಇದು ರೆಡಿ ಇರೋದಂತ ಕನ್ಸಿಡರ್ ಮಾಡಿರಿ. ಇದಕ್ಕಿಂತ 2 ಇಂಚು ಜಾಸ್ತಿ ತೊಗೊಂಬಿಡ್ರಿ. ಹಂಗಾದ್ರೆ ಲಾಸ್ಟಲ್ಲಿ ನಾವು ಸ್ಟಿಚ್ ಮಾಡಿದಾಗ ಯಾವುದೇ ರೀತಿ ಬಟ್ಟೆ ಕಡಿಮೆ ಬರೋಂಗಿಲ್ಲ. ಒಂದು ಸರಿ ಆ ಥರ ಟ್ರೈ ಮಾಡಿ ನೋಡಿರಿ. ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಖಂಡಿತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಬ್ಯಾಕ್ ಅಂತರೂ ಸ್ಟಿಚ್ ಮಾಡೋದು ನಾನು ಸಪ್ರೇಟಾಗಿ ವಿಡಿಯೋನೇ ಹಾಕಿದ್ದೀನಿ, ಅದನ್ನು ಯಾವ ಥರ ನಾವು ಬ್ಯಾಕ್ ಪಾರ್ಟ್ನ ರೆಡಿ ಮಾಡಬೇಕು ಅಂತೇಳಿ. ಅಂದರೆ ಕೆಲವೊಬ್ಬರು ಬೇರೆ ಬೇರೆ ಮೆಥಡಲ್ಲಿ ಅದನ್ನು ಸ್ಟಿಚ್ ಮಾಡ್ತಿರ್ತಾರೆ, ಮತ್ತು ಅವ್ರು ಕಟಿಂಗ್ ಮಾಡ್ಕೊಂಡಿರೋ ಮೆಥಡೇ ಬೇರೆ ಇರುತ್ತೆ. ಆ ಥರ ಮಾಡಬೇಡ್ರಿ. ನೀವು ಯಾವ ಮೆಥಡಲ್ಲಿ ಫಸ್ಟ್ ಕಟಿಂಗ್ನ ಮಾಡಿರ್ತೀರಿ ಅದೇ ಥರ ನೀವು ಸ್ಟಿಚಿಂಗ್ ಮಾಡಬೇಕು. ಹಂಗಾದ್ರೆ ಕರೆಕ್ಟ್ ಆಗ್ತೈತಿ. ನೋಡಿರಿ, ಇಲ್ಲಿ ನಾವು ಪ್ಲೇನ್ ಬ್ಲೌಸ್ ಹೊಲಿತೀವಿ ಅಂತಂದರೆ ಇಲ್ಲಿ ನಾವು ಉದ್ದನೇ 2 ಇಂಚ್ ಜಾಸ್ತಿ ತೊಗೊಂಡಿರ್ತೀವಿ. ಅಕಸ್ಮಾತ್ ನಾವು ಲೈನಿಂಗ್ ಬ್ಲೌಸ್ ಹೊಲಿತೀವಿ ಅಂತಂದ್ರೆ ನಾವಲ್ಲಿ 1 ಇಂಚ್ ಅಷ್ಟೇ ತೊಗೊಂಡಿರ್ತೀವಿ. ಅದಕ್ಕೆ ನಾವು ಲೈನಿಂಗ್ ಬ್ಲೌಸ್ನ ಒಯ್ದು ಪ್ಲೇನ್ ಬ್ಲೌಸ್ಗೆ ಯಾವ ಥರ ಫೋಲ್ಡ್ ಮಾಡ್ತೀವಿ ಆ ಥರ ಫೋಲ್ಡ್ ಮಾಡಿದರೆ ಏನಾಗ್ತೈತಿ ಹೇಳ್ರಿ, 1 ಇಂಚಷ್ಟು ಬಟ್ಟೆ ಏನಾಗ್ತೈತಿ ನಮ್ಗೆ ಬ್ಲೌಸು ಮೇಲ್ಗಡೆ ಹೋಗ್ಬಿಡುತ್ತೆ. ಹಂಗಾಗಿ ಮತ್ತು ಬ್ಲೌಸಿನ ಉದ್ದನೂ ಕಡಿಮೆ ಆಗುತ್ತೆ, ಬ್ಲೌಸಿನ ಹಾಳಾಗ್ಬಿಡುತ್ತೆ. ಆ ಥರ ನಾವು ಕರೆಕ್ಟಾಗಿ ಯಾವ ಥರ ಕಟಿಂಗ್ ಮಾಡ್ಕೊಂಡಿವಿ ಅಂತೇಳಿ ಕನ್ಸಿಡರ್ ಮಾಡಿ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕು. ಕಟಿಂಗನ್ನು ಸಹ ಬ್ಲೌಸ್ ಸ್ಟಿಚ್ಗೆ
ಭಾಳ ಎಫೆಕ್ಟ್ ಆಗ್ತೈತೆ. ಯಾಕಂದ್ರೆ ನಾವು ಕರೆಕ್ಟಾಗಿ ನೀಟಾಗಿ ಕಟಿಂಗೇ ಮಾಡಿಲ್ಲ ಅಂತಂದ್ರೆ ನಾವು ಎಷ್ಟು ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ರೂ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಂಗಿಲ್ಲ. ಮೇನ್ ಜಾಸ್ತಿ ಏನು ನಾವು ಕಟಿಂಗ್ನ ನೀಟಾಗಿ ಕಲಿಬೇಕು. ಸ್ಟಿಚಿಂಗ್ ಭಾಳ ಈಸಿ. ನನ್ನ ಪ್ರಕಾರ ನಾ ಹೇಳಬೇಕು ಅಂತಂದ್ರೆ ಕಟಿಂಗ್ ನಮ್ಗೆ ಪರ್ಫೆಕ್ಟಾಗಿ ಬಂತಂದ್ರೆ ಆಲ್ಮೋಸ್ಟ್ ಒಂದು 80% ನಾವು ಬ್ಲೌಸನ್ನ ಕಲ್ತೀವಿ ಅಂತಲೇ ಅರ್ಥ. ಸ್ಟಿಚಿಂಗು ನಾವು ಮಾಡ್ತಾ ಹೋದಂಗೆಲ್ಲ ನಮ್ಗೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಬಟ್ ಕಟಿಂಗ್ ಒಳಗೆ ನಾವು ಪರ್ಫೆಕ್ಟ್ ಆಗಬೇಕು ಮೊದಲು, ಆಮೇಲೆ ನಾವು ಸ್ಟಿಚಿಂಗ್ನ ನೀಟಾಗಿ ಮಾಡೋದನ್ನು ಕಲಿತೀವಿ. ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ.